ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಫೆಬ್ರವರಿ 1ರಿಂದ 8ನೇ ತಾರೀಕುವರೆಗೂ ಲವ್ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್. ತುಲಾ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅವರು ಮೀನ ಅಥವಾ ನಿಮ್ಮದೇ ರಾಶಿ ತುಲಾ, ಮಕರ, ವೃಶ್ಚಿಕ, ಮೇಷರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರಬಹುದು. ನೀವೇನಾದರೂ ಸಿಂಗಲ್ಸ್ ಇದ್ದರೆ ಖಂಡಿತ ಅವರು ಯಾವುದೇ ರಾಶಿಯವ್ರ ಜೊತೆ ಕೂಡ ನೀವು ಫ್ಯೂಚರಲ್ಲಿ ಕನೆಕ್ಟ್ ಆಗ್ಬೋದು, ಅಥವಾ ರೀಸೆಂಟಾಗಿ ಕನೆಕ್ಟ್ ಆಗಿದ್ದರೂ ಕೂಡ ಅವರು ಕೂಡ ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. ತುಲಾ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಇದೊಂದು ವೀಕ್ಲಿ ರೀಡಿಂಗು. 9 ಆಫ್ ಕಪ್ಸ್ ಬಂದಿದೆ ಫಸ್ಟ್ ಕಾರ್ಡು. ತುಂಬ ಪಾಸಿಟಿವ್ ಕಾರ್ಡು, ಫೀಲ್ ಗುಡ್ ಕಾರ್ಡ್ ಅಂತ ನಾನು ಹೇಳೋದು. ಇದಕ್ಕೆ ತುಂಬ ನಿಮಗೆ ಕೆಲವರಿಗೆ ತುಂಬ ಗುಡ್ ಫೀಲಿಂಗ್ಸ್ ಇರುತ್ತೆ, ಏನೋ ಒಳ್ಳೆಯದಾಗುತ್ತೆ ಅಂತ, ಅಥವಾ ನೀವು ಯಾವುದೋ ಕೆಲಸನ ಮಾಡಿ ಮುಗಿಸಿರೋ ಒಂದು ಫೀಲಿಂಗ್ ಇದೆ, ಹ್ಯಾಪಿನೆಸ್ ಇದೆ, ಅಥವಾ ಯಾವುದೋ ಒಂದು ವಸ್ತು ಆಗಿರ್ಬೋದು, ಯಾರೋ ಒಬ್ಬ ವ್ಯಕ್ತಿ ಆಗಿರ್ಬೋದು ನಿಮಗೆ ತುಂಬ ಖುಷಿಯಾಗಿಡೋಕ್ಕೆ ಟ್ರೈ ಮಾಡ್ತಿರ್ಬೋದು, ಅಥವಾ ನೀವು ಕೂಡ ಅದರ್ ಪರ್ಸನ್ಗೆ ಖುಷಿಯಾಗಿ ಅಂತ ಒಂದು ಮೆಮೊರೀಸ್ನ ಕೊಡ್ತಿರ್ಬೋದು ಅಂತ ಹೇಳ್ತೀನಿ ನಾನು. ಅಥವಾ ನೀವು ಯಾವುದೋ ಒಂದು ಅವಾರ್ಡ್ಸಿಗೆ ಕೂಡ ವೇಟ್ ಮಾಡ್ತಿರ್ಬೋದು. ತುಂಬ ಮೇ ಬಿ ಎಮೋಷ್ನಲ್ ಬ್ಲಶ್ ಇರೋದ್ರಿಂದ ನಿಮ್ಮ ತಾಯಿ ಆಶೀರ್ವಾದ ಕೂಡ ನೀವು ತೊಗೊಂಡಿರ್ಬೋದು, ಅಥವಾ ನಿಮ್ಮ ತಾಯಿ ನಿಮ್ಮ ಬಗ್ಗೆ ಒಳ್ಳೆಯದಾಗಲಿ ಅಂತ ಪ್ರೇ ಮಾಡ್ತಾ ಇರ್ಬೋದು ಅಂತ ನಾನು ಹೇಳ್ತೀನಿ. 9 ಆಫ್ ಕಪ್ಸ್ ಇರೋದ್ರಿಂದ ಕಾರ್ಡು ಮೇ ಬಿ ಯಾರೋ ನಿಮಗೆ, ನೀವು ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿರ್ಬೋದು, ಅಥವಾ ಅವರು ನಿಮಗೆ ಹೆಚ್ಚಿನ ಅಟೆನ್ಷನ್ ಕೊಡ್ತಿರ್ಬೋದು, ಅಥವಾ ಅದರ್ ಪರ್ಸನ್ ಕೂಡ ಈ ಫೀಲಿಂಗಲ್ಲಿ ಇರ್ಬೋದು. ತುಂಬ ಎಫರ್ಟ್ ಹಾಕ್ತಾ ಇದ್ರಿ ತುಂಬ ದಿನಗಳಿಂದ, ಆ ಕೆಲಸ ಆಗಿರ್ಬೋದು, ಮೇ ಬಿ ಅದು ರಿಲೇಷನ್ಶಿಪ್ಪಲ್ಲೇ ಇರ್ಬೋದು ಅಂತ ನಂಗೆ ಅನಿಸುತ್ತೆ. ಯಾವುದೋ ಒಂದು ಕೆಲಸನ ಮಾಡಿದ್ದೀರಾ, ಅದು ರಿವಾರ್ಡ್ಸ್ಗೋಸ್ಕರ ಕಾಯ್ತಿದ್ದೀರಾ ಅಂತ ನಾನು ಹೇಳ್ತೀನಿ. ಫುಲ್ಫಿಲ್ಮೆಂಟ್ ಆಗಿದೆ ಅಂತ ಕೂಡ ನಾನು ಹೇಳ್ತೀನಿ ಕೆಲವ್ರಿಗೆ. ಸೆಕೆಂಡ್ ಕಾರ್ಡ್ ನನಗೆ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಮೇ ಬಿ ಅವರು ಮೇಷರಾಶಿಯವರು ಆಗಿರ್ಬೋದು. ತುಂಬ ಒಂದು ಅಪ್ ಆ್ಯಂಡ್ ಡೌನ್ ಸೈಕಲ್ಸಿಂದ ನೀವು ಇಲ್ಲಿವರೆಗೂ ಅನುಭವಿಸಿದ್ದೀರಾ ಅಂತ ಕಿಂಗ್ ಆಫ್ ಸ್ವಾರ್ಡ್ಸ್ ಹೇಳ್ತಾ ಇದೆ. ನಿಮಗೆ ಸೆನ್ಸ್ ಆಗ್ತಾ ಇದೆ, ನಿಮಗೆ ಅನ್ನಿಸ್ತಾ ಇದೆ ಯಾರೋ ನನ್ನ ಲೈಫಲ್ಲಿ ಬರ್ತಾರೆ ಅಂತ. ಇಲ್ಲಿಂದ 6 ಮಂತ್ಸ್ ಒಳಗಡೆ ಮೇ ಬಿ ನೀವು ಯಾವುದೋ ಅಗ್ರಿಮೆಂಟ್ಗೆ ಸೈನ್ ಆಗ್ತಾ ಇದ್ದೀರಾ, ಅಥವಾ ನಿಮ್ಮ ಸ್ಟೂಡೆಂಟ್ಸ್ ಇದ್ದರೂ ಕೂಡ ತುಂಬ ಪೇಪರ್ಸ್ ವರ್ಕ್ ತೋರಿಸ್ತಾ ಇದೆ. ಇನ್ನೂ ಕೆಲವ್ರಿಗೆ ಮ್ಯಾರೇಜ್ ಆಗಿರ್ಬೋದು, ರೀಸೆಂಟ್ಲಿ ಆಗ್ತಿರ್ಬೋದು ಮುಂದೆ, ಅಥವಾ ನೀವಿಬ್ಬರು ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಇದರಿಂದ ನಿಮಗೆ ಫೀಲ್ ಗುಡ್ ಫೀಲಿಂಗ್ ಇದೆ, ಅಥವಾ ನೀವು ನಿಮ್ಮ ಲವ್ ಆಫ್ ಲೈಫ್ನ ಸಿಕ್ಕಿರ್ಬೋದು. ನಿಮಗೆ ಸ್ಪೆಷಲ್ ಪರ್ಸನು, ಡೆಸ್ಟಿನಿ, ಸೋಲ್ಮೆಂಟ್ ಇರುವಂಥ ಒಬ್ಬ ವ್ಯಕ್ತಿ ಸಿಕ್ಕಿರ್ಬೋದು ನಿಮಗೋ ಅಥವಾ ಅದರ್ ಪರ್ಸನ್ಗೋ. ಥರ್ಡ್ ಕಾರ್ಡ್ ನನಗೆ 7 ಆಫ್ ವಾಂಡ್ಸ್ ಬಂದಿದೆ. ತುಂಬ ಹ್ಯಾಪಿ ಫೀಲಿಂಗ್ನ ಹೇಳ್ತೀನಿ ನಾನು ಕೆಲವ್ರಿಗೆ. ಇನ್ನೂ ಕೆಲವರಿಗೆ ತುಂಬ ನನಗನ್ಸುತ್ತೆ ತುಲಾ ರಾಶಿಯವರು ನಿಮಗೆ ಇರ್ಬೋದು, ತುಂಬ ಜನ ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ ಅಲ್ಲೇ ಆಗ್ಬೋದು. ಯಾರು ನಿಮ್ಗೆ ಇಷ್ಟ ಆಗಲ್ಲ ಅವ್ರನ್ನ ಬ್ಲಾಕ್ ಮಾಡಿಬಿಡ್ತೀರಾ, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಆ ಥರ ಇರ್ಬೋದು. ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಟೆಕ್ಸ್ಟಲ್ಲೋ ಮೆಸೇಜಲ್ಲೋ ಸ್ವಲ್ಪ ಹರ್ಟು ಕೂಡ ಅಲ್ಲ, ಏನೋ ಗೊತ್ತಿಲ್ಲ, ಅವ್ರ ಕಾರಣ ಇಲ್ಲದೆ ಕೂಡ ಬ್ಲಾಕ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸ್ವಲ್ಪ ಸೆನ್ಸಿಟಿವ್ ಇರುವಂಥ ಮೈಂಡ್ಸೆಟ್ ಇದೆ ನಿಮಗೋ, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗಾಗಿರ್ಬೋದು. ಮೇ ಬಿ ನೀವು ಅವ್ರನ್ನ ಚೂಸ್ ಮಾಡಿದರೆ ಖಂಡಿತ ಅವರು ಹ್ಯಾಪಿನೆಸ್ನ ಫೀಲ್ ಮಾಡ್ತಾರೆ, ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಚೂಸ್ ಮಾಡಿದರೂ ನೀವು ಕೂಡ ಫೀಲ್ ಗುಡ್ ಮಾಡ್ತೀರಾ ಅಂತ ಹೇಳ್ಬೋದು. ಸ್ಟ್ರೇಟ್ ಫಾರ್ವರ್ಡ್ ಕಾನ್ವರ್ಜೇಷನ್ ತೋರಿಸ್ತಾ ಇದೆ ನಿಮಗೆ. ಫೀಲಿಂಗ್ಸ್ನ ಶೈಯಲ್ಲಿ ಅಥವಾ ಫಿಯರಲ್ಲಿ ಭಯ ಆಗುತ್ತೆ ಆ ಥರ ಏನೂ ಇಲ್ಲ. ಕಮ್ಯುನಿಕೇಷನ್ ಸ್ಟ್ರೇಟ್ ಫಾರ್ವರ್ಡ್ ಆಗೇ ಇದೆ ಇಲ್ಲಿ ಅಂತ ನಾನು ಹೇಳ್ತೀನಿ. ಫೋರ್ತ್ ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂತ ಕೂಡ ಹೇಳ್ತೀನಿ. ಅಗ್ರಿಮೆಂಟಲ್ಲೇ ಇದೆ. ಮೇ ಬಿ ಇದು ಮ್ಯಾರೇಜ್ ಕೂಡ ಇರ್ಬೋದು ಕೆಲವರಿಗೆ. ಇನ್ನು ಕೆಲವರಿಗೆ ಅಶ್ಯೂರ್ ಮಾಡ್ತಾ ಇದ್ದಾರೆ ಅವರು, ನಾನು ನಿನ್ನ ಜೊತೆ ಕೊನೆವರೆಗೂ ಇರ್ತೀನಿ ಅಂತ. ತುಲಾ ರಾಶಿಯವ್ರು ನೀವಾಗಿರ್ಬೋದು, ಅಥವಾ ಅದರ್ ಪರ್ಸನ್ ನಿಮಗೆ ಈ ಥರ ಹೇಳ್ತಿರ್ಬೋದು. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ತುಂಬ ಗಿಫ್ಟ್ಸ್ ಬರ್ಬೋದು ಸರ್ಪ್ರೈಸ್ ಆಗಿ, ಅಥವಾ ನಿಮಗೂ ಕೂಡ ಗಿಫ್ಟ್ಸ್ ಬರ್ಬೋದು ಅಂತ ನಾನು ಹೇಳ್ತೀನಿ. ತುಂಬ ಪಾಸಿಟಿವ್ ಆಗಿರೋ ವ್ಯಕ್ತಿ ಇದ್ದಾರೆ, ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ. ಮೇ ಬಿ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದರೂ ನಿಮಗೆ ಸಮಾಧಾನ ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ತುಂಬ ಕ್ಯಾಶ್ ಕೂಡ ಇದೆ ಅವ್ರ ಹತ್ರ ಅನಿಸುತ್ತೆ, ತುಂಬ ದುಡ್ಡಿರೋ ಅಂಥ ವ್ಯಕ್ತಿ. ಅವ್ರಿಗೆ ಗೊತ್ತು ಹೇಗೆ ಹಾರ್ಡ್ ವರ್ಕ್ ಮಾಡಬೇಕು ಲೈಫಲ್ಲಿ, ಹೇಗೆ ಸ್ಟೇಬಲ್ ಆಗಿರಬೇಕು ಅಂತ ಗೊತ್ತಿರೋ ಅಂಥ ವ್ಯಕ್ತಿ ತುಲಾ ರಾಶಿಯವರು ನೀವಾಗಿರ್ಬೋದು, ಅಥವಾ
ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಫೈನಾನ್ಷಿಯಲಿ ತುಂಬ ಸ್ಟೆಬಲ್ ಆಗಿರೋವಂಥ ಪರ್ಸನ್ ಇದ್ದಾರೆ. ಫಿಫ್ತ್ ಕಾರ್ಡ್ ನನಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೀವು, ಲಾಂಗ್ ಟರ್ಮ್ ಕೂಡ ಆಯಿತು. ಮುಂದೇನು ಅನ್ನೋ ಕ್ವಶನ್ಸ್ ಕೂಡ ಇಲ್ಲಿವೆ. ಮುಂದೆ ಏನು ಮಾಡಬೇಕು, ಸೊ ವಾಟ್ಸ್ ನೆಕ್ಸ್ಟ್ ಅಂತ ಕೇಳೋ ಥರ ಇದೆ ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿ. ಸೊ ಅದ್ರ ಬಗ್ಗೆ ಯೋಚನೆಯಲ್ಲಿ ಇದ್ದೀರಾ ಇಬ್ಬರು ಅಂತ ಅನಿಸುತ್ತೆ. ಇನ್ನೂ ಕೆಲವರಿಗೆ 2 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವ್ರ ಲೈಫಲ್ಲಿ ಅದರ್ ಪರ್ಸನ್ ಕೂಡ ಇರ್ಬೋದು. ಬ್ರೇಕಪ್ ಆಗಿರೋರಿಗೆ ಅವ್ರ ಲೈಫಲ್ಲಿ ಬೆಟರ್ ಆಪರ್ಚುನಿಟಿ ಕೂಡ ಸಿಕ್ಕಿರ್ಬೋದು. ಇದು ನಿಮಗೂ ಆಗಿರ್ಬೋದು ಅಥವಾ ನೀವು ಕನೆಕ್ಟ್ ಆಗಿ ಬ್ರೇಕಪ್ ಆಗಿರುವಂಥ ಅದರ್ ಪರ್ಸನ್ಗೂ ಆಗಿರ್ಬೋದು. ಮೇ ಬಿ ತುಲಾರಾಶಿಯವ್ರಿಗೆ 2 ಆಪ್ಷನ್ಸ್ ಇರ್ಬೋದು ಯಾವುದೋ ಒಂದು ವಿಷಯಕ್ಕೆ, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ 2 ಆಪ್ಷನ್ಸ್ ಇರ್ಬೋದು ಅಂತ ಅನಿಸುತ್ತೆ. ವರ್ಕ್ನ ಅಥವಾ ಲವ್ನ ಚೂಸ್ ಮಾಡೋದು, ಅಥವಾ ಫ್ಯಾಮ್ಲಿನೋ ಅಥವಾ ಲವ್ ಅಂತ ಈ ಥರ ಒಂದು ಕ್ವಶನಿಂಗ್ ಇದೆ. ಯಾವುದನ್ನು ನೀವು ಚೂಸ್ ಮಾಡ್ತೀರೋ ಒಂದನ್ನು ನೀವು ಬಿಡಬೇಕಾಗುತ್ತೆ, ಕಳ್ಕೊಳ್ಬೇಕಾಗುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. 6 ಕಾರ್ಡ್ ನನಗೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಕಿಂಗ್ ಆಫ್ ಸ್ವಾರ್ಡ್ಸ್ ಮತ್ತು ಕ್ವೀನ್ ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ತುಂಬ ಮ್ಯಾಚ್ ಇದೆ. ನೀವು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಲಾಂಗ್ ಟರ್ಮ್ ಇದ್ದರು ಅಥವಾ ರೀಸೆಂಟಾಗಿ ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಮ್ಯಾಚ್ ಮೇಡ್ ಹೆವನ್ ಅಂತ ನಾನು ಹೇಳ್ತೀನಿ. ಸ್ವರ್ಗದಲ್ಲೇ ಡಿಸೈಡ್ ಆಗಿರೋ ಜೋಡಿ ಅಂತ ಹೇಳ್ತಾರಲ್ಲ, ಆ ಥರ ಇದೆ. ತುಂಬ ಸಣ್ಣ ಪುಟ್ಟ ವಿಷಯದಲ್ಲೂ, ಟೇಸ್ಟಲ್ಲೂ ಅಥವಾ ನೀವು ಕಲರ್ ಸೆಲೆಕ್ಟಲ್ಲೂ ತುಂಬ ಮ್ಯಾಚ್ ಆಗಿರೋ ಪೀಪಲ್. ಮೇ ಬಿ ನಿಮ್ಗೇನಾದರೂ ಫೆಬ್ಬಲ್ಲಿ ಅಥವಾ 6 ಮಂತ್ಸ್ ಆದಮೇಲೂ ಕೂಡ ನಿಮ್ಮ ಲೈಫಲ್ಲಿ ನಿಮ್ಮನ್ನೇ ಹೋಲುವಂಥ ವ್ಯಕ್ತಿ, ನಿಮ್ಗೇನು ಇಷ್ಟನೋ ಅವರಿಗೂ ಅದೇ ಇಷ್ಟ ಆಗುವಂಥ ವ್ಯಕ್ತಿ ಬಂದರೆ ಖಂಡಿತ ಅವ್ರಿಗೆ ಎಸ್ ಹೇಳಿ ಅಂತ ಹೇಳ್ತೀನಿ ನಾನು. ತುಲಾರಾಶಿಯವರು ನಿಮಗೆ ಅಥವಾ ಅದರ್ ಪರ್ಸನ್ನು ಕೂಡ ಕ್ರಾಸ್ ವಾಚರ್ ಇದ್ದರೂ ಕೂಡ ಅದರ್ ಪರ್ಸನ್ಗೂ ಎಸ್ ಹೇಳಿ ಅಂತ ಹೇಳ್ತೀನಿ. ಎಲ್ಲದರಲ್ಲೂ ಮ್ಯಾಚ್ ಇದೆ. ಫುಡ್ಡಲ್ಲಿ, ಹಾಬೀಸಲ್ಲಿ, ಕಲರ್ ಸೆನ್ಸಲ್ಲಿ, ಡ್ರೆಸ್ಸಿಂಗ್ ಸೆನ್ಸಲ್ಲಿ ನೀವೇನು ಯೋಚನೆ ಮಾಡ್ತೀರೋ ಅವರು ಅದೇ ಥರ ಯೋಚನೆ ಮಾಡ್ತಾರೆ. ಮೇ ಬಿ ಟ್ವಿನ್ ಫ್ಲೇಮ್ ಎನರ್ಜಿ ಅಂತ ನಾನು ಹೇಳ್ತೀನಿ, ಸೋಲ್ಮೇಟ್ ಥರ. ಸೊ ಫಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದು ಇದ್ದಿರ್ಬೋದು. ಆ ಲೈಫಲ್ಲಿ ಅದನ್ನು ಸರ್ವ್ ಮಾಡೋಕ್ಕೆ ಆಗಿಲ್ಲ ಡೆಸ್ಟಿನಿಗೆ. ಸೊ ನೆಕ್ಸ್ಟ್ ಲೈಫಲ್ಲಿ ನೀವೊಂದು ಸಿಗೋ ಹಾಗೆ ಕೂಡ ಮಾಡ್ತಿರ್ಬೋದು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ ನಾನು ಟ್ವಿನ್ ಫ್ಲೇಮ್ ಎನರ್ಜಿನ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಯಾರಾದರೂ ಆ ಥರ ಇದ್ದರೆ, ನಿಮಗೇನು ಇಷ್ಟನೋ ಅವ್ರಿಗೂ ಅದೇ ಇಷ್ಟ ಇದ್ದರೆ ಖಂಡಿತ ಅವ್ರು ನಿಮ್ಮ ಟ್ವಿನ್ ಫ್ಲೇಮ್ ಆಗಿರ್ತಾರೆ ಅಂತ ನಾನು ಹೇಳ್ತೀನಿ. ಈ 6 ಮಂತ್ಸ್ ಜರ್ನಿ ಅಷ್ಟೇ ನಾನು ಕನ್ಸಿಡರ್ ಮಾಡೋದು, ಇಲ್ಲಿಂದ 6 ಮಂತ್ಸ್ವರೆಗೂ. ಅದ್ರ ಮುಂದೆ ನಾನು ಮತ್ತೆ ಕಾರ್ಡ್ಸ್ನ ನೋಡಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಹೊಸ ವ್ಯೂವರ್ಸ್ ಇದ್ದರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು.